ಹಾಯ್ ಫ್ರೆಂಡ್ಸ್, ನಾವು ಲಾಸ್ಟ್ ಒಂದು ವಿಡಿಯೋನಲ್ಲಿ ಎಜೆಕ್ಟ್ರ್ ಪ್ರಿನ್ಸಿಪಲ್ ಆ್ಯಂಡ್ ಎಜೆಕ್ಟ್ರ್ ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾವು ಇವತ್ತು ಬಂದುಬಿಟ್ಟು ನಾವು ಗ್ಲಾನ್ಸ್ ಸ್ಟ್ರೀಮ್ ವೆಂಟ್ ಕಂಡೆನ್ಸರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಟರ್ಬೈನಿಗೆ ಗ್ಲಾನ್ಸ್ ಸೀಲಿಂಗ್ ಯಾವ ಥರ ಕೊಡ್ತಾರೆ, ಅದು ಕೊಡೋದ್ರಿಂದ ಉಪಯೋಗ ಏನು, ಯೂಸಸ್ ಏನು, ಅಡ್ವಾಂಟೇಜಸ್ ಏನು, ಅದು ಯಾವ ಥರ ಒಂದು ಫಂಕ್ಷನ್ ಆಗುತ್ತೆ, ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಾವು ಫಸ್ಟ್ ಬಂದುಬಿಟ್ಟು ಗ್ಲಾನ್ಸ್ ಸೀಲಿಂಗ್ ಸ್ಟೀಮ್ ಬಂದುಬಿಟ್ಟು ಟರ್ಬೈನಿಗೆ ಫ್ರಂಟ್ ಟು ರೇರ್ ಸೈಡ್ ಕೊಡ್ತೀವಿ. ಸೊ ಫ್ರಂಟ್ ಟು ರೇರ್ ಸೈಡ್ ಯಾಕೆ ಕೊಡ್ತೀವಿ ಅಂತಂದರೆ, ನಮಗೆ ಫ್ರಂಟ್ ಸೈಡ್ ಬಂದ್ಬಿಟ್ಟು ಹೈ ಪ್ರೆಷರ್ ಸ್ಟೀಮ್ ಬಂದ್ಬಿಟ್ಟು ಟರ್ಬೈನ್ ಇನ್ಲೆಟಿಗೆ ಬರುತ್ತೆ. ಸೊ ಹೈ ಸ್ಟೀಮ್ ಪ್ರೆಷರ್ ಬಂದ್ಬಿಟ್ಟು ನಮಗೆ ಈ ಗ್ಲಾಂಡ್ ಪ್ಯಾಕಿಂಗ್ ಅಲ್ಲಿ ಲಿಬ್ರಿನ್ ಸೀಲ್ಸ್ ಎಲ್ಲ ಸೀಲಿಂಗ್ ಮಾಡಿರ್ತಾರೆ. ಸೊ ಆ ಸೀಲ್ಸ್ ಅಲ್ಲಿ ಇನ್ ಕೇಸ್ ಆ ಹೈ ಪ್ರೆಷರ್ ಸ್ಟೀಮ್ ಬಂದ್ಬಿಟ್ಟು ಇಲ್ಲಿ ಫ್ರಂಟ್ ಸೈಡ್ ಲೋಡ್ ಬಿದ್ದಾಗ ಆ ಸ್ಟೀಮ್ ಬಂದ್ಬಿಟ್ಟು ಇಲ್ಲಿ ಸಮ್ ಪಾರ್ಟ್ ಆಫ್ ದ ಸ್ಟೀಮ್ ಬಂದ್ಬಿಟ್ಟು ಅಲ್ಲಿ ಲಿಬ್ರಿನ್ ಸೀಲ್ಸ್ ಅಲ್ಲಿ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಲೀಕೇಜ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಗ್ಲಾಂಡ್ ಸೀಲಿಂಗ್ ಸ್ಟೀಮ್ ನ ಕೊಡ್ತೀವಿ. ಅದು ಬಂದ್ಬಿಟ್ಟು ಯಾವ ತರ ಅಂತಂದ್ರೆ, ನಾವು ಎಜೆಕ್ಟರ್ PRDS ಚಾರ್ಜ್ ಮಾಡಿರ್ತೀವಲ್ಲ, ಆ ಲೈನ್ ನಿಂದ ಒಂದು ಟ್ಯಾಪಿಂಗ್ ತಗೊಂಡು ಅದು ಕಂಟ್ರೋಲ್ ವಾಲ್ ಸೆಟ್ ಮಾಡಿರ್ತೀವಿ. ಆ ಕಂಟ್ರೋಲ್ ವಾಲ್ಗೆ ನಾವು 0.1 kg 0.15 kg ಸೆಟ್ ಪಾಯಿಂಟ್ ಕೊಡ್ತೀವಿ. ಗ್ಲಾಂಡ್ ಸೀಲಿಂಗ್ ಪ್ರೆಷರ್ ಬಂದ್ಬಿಟ್ಟು ಡಿಸೈನ್ ಬಂದ್ಬಿಟ್ಟು 0.1 to 0.2 kg ಅಷ್ಟೊಳಗೆ ಇರ್ಬೇಕು. ಯಾಕಂದ್ರೆ ಲೋ ಪ್ರೆಷರ್ ಸ್ಟೀಮ್ ಕೊಡ್ಬೇಕಾಗುತ್ತೆ ಅದಕ್ಕೆ. ಯಾಕಂದ್ರೆ ನಮ್ಗೆ ರೇರ್ ಸೈಡ್ ಬಂದ್ಬಿಟ್ಟು ವ್ಯಾಕ್ಯೂಮ್ ಲೋ ಪ್ರೆಷರ್ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಕೊಡಂಗಿಲ್ಲ, ಟೆಂಪರೇಚರ್ ಮತ್ತೆ ರೈಸ್ ಆಗೋ ಚಾನ್ಸ್ ಇರುತ್ತೆ ಎಕ್ಸಾಸ್ಟ್ ಅಲ್ಲಿ. ಸೊ ಫ್ರಂಟ್ ಸೈಡ್ ಬಂದ್ಬಿಟ್ಟು ನಮಗೆ ಈ ಹೈ ಪ್ರೆಷರ್ ಸ್ಟೀಮ್ ಲೀಕೇಜ್ ಆಗದಂಗೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ರಂಟ್ ಸೈಡ್ ನಲ್ಲಿ ಸೀಲಿಂಗ್ ಕೊಡ್ತೀವಿ. ಗ್ಲಾಂಡ್ ಸ್ಟೀಮ್ ಕೊಟ್ಟು ಅಲ್ಲಿ ಸೀಲಿಂಗ್ ಕೊಡ್ತೀವಿ. ಅಲ್ಲಿ ಒಂದು ಗ್ಲಾಂಡ್ ಪ್ಯಾಕಿಂಗ್ ಇರುತ್ತೆ. ಆ ಗ್ಲಾಂಡ್ ಪ್ಯಾಕಿಂಗ್ ಯಾವ ತರ ಇರುತ್ತೆ ಅಂದ್ರೆ, ನಮ್ಗೆ ಗೇರ್ಸ್ ಟೀಸ್ ತರ ಬರುತ್ತೆ. ಗೇರ್ಸ್ ಒಂದು ಪಿನಿಯನ್ ಒಂದು ಡ್ರೈವ್ ಯಾವ ತರ ಒಂದು ಎಂಗೇಜ್ ಆಗುತ್ತಲ್ಲ, ಆ ತರ ಒಂದು ಗ್ಲಾಂಡ್ ಪ್ಯಾಕಿಂಗ್ ಅಲ್ಲಿ ಸೀಲಿಂಗ್ ಆಗಿ ಆ ಸೆಂಟರ್ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಗ್ಲಾಂಡ್ ಸೀಲಿಂಗ್ ಸ್ಟೀಮ್ ಕೊಡ್ತೇವೆ. ಆ ಸ್ಟೀಮ್ ಬಂದ್ಬಿಟ್ಟು ಇಲ್ಲೆಲ್ಲ ಕವರ್ ಆಗಿ ಗ್ಲಾಂಡ್ ಸೀಲಿಂಗ್ ಅಲ್ಲಿ ಅಲ್ಲೇನು ಗ್ಯಾಪ್ ಇರುತ್ತಲ್ಲ ಸೀಲ್ಸ್ ಮತ್ತೆ ಗ್ಲಾಂಡ್ ಪ್ಯಾಕಿಂಗ್ ಮಧ್ಯೆ, ಅಲ್ಲೆಲ್ಲ ಸ್ಟೀಮ್ ಕವರ್ ಆಗಿ ಮತ್ತೆ ರಿಟರ್ನ್ ಮತ್ತೆ ಗ್ಲಾಂಡ್ ಸ್ಟೀಮ್ ಕಂಡೆನ್ಸರ್ ಬರುತ್ತೆ. ಸೊ ಅದೇ ತರ ಫ್ರಂಟ್ ಸೈಡ್ ಹೈ ಪ್ರೆಷರ್ ಸ್ಟೀಮ್ ಲೀಕ್ ಆಗದಂಗೆ ತಡೆಯೋಕ್ಕೋಸ್ಕರ ಫ್ರಂಟ್ ಸೈಡ್ ಗ್ಲಾಂಡ್ ಸೀಲಿಂಗ್ ಕೊಡ್ತೀವಿ. ಸೊ ರೇರ್ ಸೈಡ್ ಬಂದ್ಬಿಟ್ಟು ನಮಗೆ ರೇರ್ ಸೈಡ್ ಲೋ ಪ್ರೆಷರ್ ಇರುತ್ತೆ, ಎಕ್ಸಾಸ್ಟ್ ಪ್ರೆಷರ್ ಲೋ ಪ್ರೆಷರ್ ಇರುತ್ತೆ. ಸೊ ಆ ಲೋ ಪ್ರೆಷರ್ ಅದು ಬಂದ್ಬಿಟ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗಿಂತ ಕಮ್ಮಿ ಇರುತ್ತೆ. ಸೊ ಆ ರೇರ್ ಸೈಡ್ ಲಿಬ್ರಿನ್ ಸೀಲ್ಸ್ ಅಲ್ಲಿ ನಮ್ಗೆ ಅಟ್ಮಾಸ್ಫಿಯರಿಕ್ ಏರ್ ಏನಾದ್ರು ಇನ್ಸರ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಾಸ್ಟ್ ಅಲ್ಲಿ ಲೋ ಪ್ರೆಷರ್ ಇರೋ ಕಾರಣ. ಅದಕ್ಕೋಸ್ಕರ ಆ ಅಟ್ಮಾಸ್ಫಿಯರಿಕ್ ಏರ್ ಎಂಟ್ರಿ ಆಗದೆ ಇರೋಕೆ ಇಲ್ಲಿ ಮತ್ತೆ ಸೀಲಿಂಗ್ಸ್ ಕೊಡ್ತೀವಿ. ಸೇಮ್ ಆಸ್ ಇಟ್ ಈಸ್ ಗ್ಲಾಂಡ್ ಸೀಲಿಂಗ್ ಇರುತ್ತೆ, ಅದ್ರ ಪ್ಯಾಕಿಂಗ್ ಇರುತ್ತೆ. ಸೊ ಅದ್ರ ಮಧ್ಯೆಗಡೆ ನಾವು ಸ್ಟೀಮ್ ಕೊಡ್ತೀವಿ. ಆ ಸೀಲಿಂಗ್ಸ್ ಮಧ್ಯೆ ಇಲ್ಲೆಲ್ಲ ಪ್ಯಾಕಿಂಗ್ ಸ್ಟೀಮ್ ಎಲ್ಲ ಪ್ಯಾಕಿಂಗ್ ಆಗಿ ಅದು ಮತ್ತೆ ರಿಟರ್ನ್ ಮತ್ತೆ ಗ್ಲಾಂಡ್ ಸ್ಟೀಮ್ ಕಂಡೆನ್ಸರ್ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಗ್ಲಾಂಡ್ ಸೀಲಿಂಗ್ ಪ್ರೆಷರ್ ಡಿಸೈನ್ ಬಂದ್ಬಿಟ್ಟು 0.1 to 0.2 kg ಇರ್ತದೆ. ಸೊ ನಾವು ಫ್ರಂಟ್ ಸೈಡ್ ಕೊಡ್ಬೇಕಾದ್ರೆ ನಾವು ಸ್ಟೀಮ್ ನ ಕೊಡ್ತೀವಲ್ಲ, ಅದನ್ನ ಡಿಸೂಪರೇಟಿಂಗ್ ಏನ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಆಲ್ರೆಡಿ 500 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಹೈ ಟೆಂಪರೇಚರ್ ಇರುತ್ತೆ. ಸೊ ಈ ಸ್ಟೀಮ್ ಟೆಂಪರೇಚರ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ರೇರ್ ಸೈಡ್ ಬಂದ್ಬಿಟ್ಟು ನಮಗೆ ಲೋ ಟೆಂಪರೇಚರ್ ಇರುತ್ತೆ ಟರ್ಬೈನ್ ರೇರ್ ಸೈಡ್ ಎಕ್ಸಾಸ್ಟ್ ಅಲ್ಲಿ. ಸೊ ಆ ಟೆಂಪರೇಚರ್ ನಾವು ಎಕ್ಸಾಕ್ಟರ್ ಅಲ್ಲಿ ಬರ್ತಕ್ಕಂಥ ಈ 390 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದನ್ನೇ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಲೋ ಟೆಂಪರೇಚರ್ ಏರಿಯಾ ಇರುತ್ತೆ, ವ್ಯಾಕ್ಯೂಮ್ ಏರಿಯಾ ಇರುತ್ತೆ ಎಕ್ಸಾಸ್ಟ್ ಅಲ್ಲಿ. ಸೊ ಅದಕ್ಕೆ ಟೆಂಪರೇಚರ್ ರೆಡ್ಯೂಸ್ ಮಾಡಿ ಕೊಡ್ಬೇಕಾಗುತ್ತೆ. ಅದಕ್ಕೊಂದು ಇಲ್ಲಿ ಡಿಸೂಪರೇಟಿಂಗ್ ಕೊಡ್ತೀವಿ. ಡಿಸೂಪರೇಟಿಂಗ್ ಟೆಂಪರೇಚರ್ ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಆ ಡಿಸೂಪರೇಟಿಂಗ್ ಮಾಡಿ ನಾವು ಟೆಂಪರೇಚರ್ ಬಂದ್ಬಿಟ್ಟು ಅಪ್ ಟು 200 to 220 ಡಿಗ್ರಿ ಸೆಲ್ಸಿಯಸ್ ರೇರ್ ಸೈಡ್ ಕೊಡ್ತೀವಿ. ಸೊ ಆ ತರ ಫ್ರಂಟ್ ಸೈಡ್ ರೇರ್ ಸೈಡ್ ಗ್ಲಾಂಡ್ ಸೀಲಿಂಗ್ ಸ್ಟೀಮ್ ನ ಕೊಡೋದ್ರ ಮೂಲಕ ಅಲ್ಲಿ ಸೀಲಿಂಗ್ ಎಲ್ಲ ಪ್ಯಾಕ್ ಆಗಿ ನಮ್ಗೆ ಫ್ರಂಟ್ ಸೈಡ್ ಸ್ಟೀಮ್ ಲೀಕೇಜ್ ಆಗಲ್ಲ, ರೇರ್ ಸೈಡ್ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆಗಲ್ಲ. ಸೊ ಆ ಸ್ಟೀಮ್ ಬಂದ್ಬಿಟ್ಟು ಔಟ್ಲೆಟ್ ಮತ್ತೆ ರಿಟರ್ನ್ ತಂದ್ಬಿಟ್ಟು ಆ ಸ್ಟೀಮ್ ನ ಗ್ಲಾಂಡ್ ಸ್ಟೀಮ್ ಕಂಡೆನ್ಸರ್ ಕೊಡ್ತೀವಿ. ಅಲ್ಲೇನಾಗುತ್ತೆ, ನಮ್ಗೆ CB ಇಂದ ಬರ್ತಕ್ಕಂಥ ಕಂಡೆನ್ಸೇಟ್ ವಾಟರ್ ಬಂದ್ಬಿಟ್ಟು ಎಜೆಕ್ಟರ್ ಬರುತ್ತೆ. ಎಜೆಕ್ಟರ್ ಇಂದ ವಾಟರ್ ಬಂದ್ಬಿಟ್ಟು ನಮಗೆ ಗ್ಲಾಂಡ್ ಸ್ಟೀಮ್ ಕಂಡೆನ್ಸರ್ ಅಲ್ಲಿ ಬರುತ್ತೆ. ಇಲ್ಲಿ ಯಾವ ತರ ಅಂತಂದ್ರೆ ಟ್ಯೂಬ್ ಅಂಡ್ ಶೆಲ್ ಟೈಪ್ ಕಂಡೆನ್ಸರ್, ಇದು ಟ್ಯೂಬ್ ಅಂಡ್ ಶೆಲ್ ಟೈಪ್ ಕಂಡೆನ್ಸರ್ ಅಂತೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ಟ್ಯೂಬ್ಸ್ ಅಲ್ಲಿ ಕಂಡೆನ್ಸೇಟ್ ವಾಟರ್ ಸರ್ಕ್ಯುಲೇಷನ್ ಇರುತ್ತೆ. ಶೆಲ್ ಸೈಡ್ ಬಂದ್ಬಿಟ್ಟು ನಮ್ಗೆ ಗ್ಲಾಂಡ್ ಸ್ಟೀಮ್ ರಿಟರ್ನ್ ಬರುತ್ತಲ್ಲ, ರಿಟರ್ನ್ ಸ್ಟೀಮ್ ಅದು ಬರುತ್ತೆ. ಸೊ ಆ ರಿಟರ್ನ್ ಸ್ಟೀಮ್ ಬಂದ ತಕ್ಷಣ ಅದೇನಾಗುತ್ತೆ, ಇಲ್ಲಿ ಟೆಂಪರೇಚರ್ ಇರುತ್ತಲ್ಲ, ನಮ್ಗೆ ಗ್ಲಾಂಡ್ ಸೀಲಿಂಗ್ ಸ್ಟೀಮ್ ಟೆಂಪರೇಚರ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಇನ್ಲೆಟ್ ಬಂದ್ಬಿಟ್ಟು ಅಪ್ ಟು ನಮ್ಗೆ ಬಂದ್ಬಿಟ್ಟು 56 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ ಇನ್ಲೆಟ್ ವಾಟರ್ ಬಂದ್ಬಿಟ್ಟು. ಸೊ ಇಲ್ಲಿಂದ ನಾವು ಸ್ಟೀಮ್ ಕೊಡ್ತಕ್ಕಂಥದ್ದು ಟ್ಯೂಬ್ ಅಲ್ಲಿ ವಾಟರ್ ಹೋಗ್ತಾ ಇರುತ್ತೆ, ಔಟ್ ಸೈಡ್ ಶೆಲ್ ಸ್ಟೀಮ್ ಬರುತ್ತೆ. ಅದು ಬಂದ್ಬಿಟ್ಟು ನಮ್ಗೆ ಹೀಟ್ ಟ್ರಾನ್ಸ್ಫರ್ ಆಗಿ ಗ್ಲಾಂಡ್ ಸ್ಟೀಮ್ ಕಂಡೆನ್ಸರ್ ಔಟ್ಲೆಟ್ ಬಂದ್ಬಿಟ್ಟು 60 ಡಿಗ್ರಿ to 62 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮ್ಗೆ
ವಾಟರ್ ಟೆಂಪರೇಚರ್ ರೈಸ್ ಆಗುತ್ತೆ. ಸೊ ಈ ತರ ಸ್ಟೀಮ್ನ ಅದನ್ನು ವೇಸ್ಟ್ ಮಾಡೋಕ್ಕಿಂತ ನಮ್ಗೆ ಗ್ಲಾಸ್ ಸ್ಟೀಮ್ ಕಂಡೆನ್ಸರ್ ಕೊಟ್ಟು ಹೀಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಡೆನ್ಸರ್ ವಾಟರ್ ಟೆಂಪರೇಚರ್ನ ರೈಸ್ ಮಾಡ್ಬೋದು. ಇನ್ ಕೇಸ್ ನಮ್ಗೆ ಬೇಕಾಗಿಲ್ಲ ಅಂತಂದ್ರೂ ಆ ಸ್ಟೀಮ್ನ ಅಟ್ಮಾಸ್ಫಿಯರ್ಗೆ ಬೈಪಾಸ್ ಆಗಿ ತೊಗೊಂಡು ಒಂದು ಬೈಪಾಸ್ ವಾಲ್ ಇರುತ್ತೆ, ಅದು ಅಟ್ಮಾಸ್ಫಿಯರ್ಗೆ ಕಳಿಸ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ಟೀಮ್ ಕೊಟ್ಟಾಗಂತ ಸ್ಟೀಮ್ ಬಂದ್ಬಿಟ್ಟು ಕಂಡೆನ್ಸೇಟ್ ಆಗುತ್ತೆ. ಆ ಕಂಡೆನ್ಸೇಟ್ ವಾಟರ್ ಬಂದ್ಬಿಟ್ಟು ನಾವು ಇಲ್ಲೊಂದು ಡ್ರೈನ್ ಹಾಕೊಂಡಿರ್ತೀವಿ, ಅದು ಹಾಟ್ ವೆಲ್ ಹೋಗುತ್ತೆ. ಅಲ್ಲೊಂದು ಫ್ಲೋ ಟ್ರ್ಯಾಪ್ ಇಡ್ಬೇಕು, ಯಾಕಂದ್ರೆ ಇದು ಹಾಟ್ ವೆಲ್ ಕನೆಕ್ಷನ್ ಇರುತ್ತೆ. ಸೊ ಇನ್ ಕೇಸ್ ಪಾಸಿಟಿವ್ ಪ್ರೆಷರ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ನಮ್ಗೆ ಹಾಟ್ ವೆಲ್, ಅದಕ್ಕೋಸ್ಕರ ಇಲ್ಲಿ ಫ್ಲೋಟ್ ಹಾಕೊಂಡಿರ್ತೀವಿ. ಸೊ ಇನ್ನೊಂದು ಮತ್ತೆ ನಮ್ಗೆ ಒಂದು ಯು ಲೂಪ್ ಹಾಕಿರ್ತೀವಿ. ಯು ಲೂಪ್ ಯಾಕೆ ಹಾಕಿರ್ತೀವಿ ಅಂತಂದ್ರೆ ಇನ್ ಕೇಸ್ ಪಾಸಿಟಿವ್ ಪ್ರೆಷರ್ ಡೈರೆಕ್ಟ್ ಫ್ಲೋಟ್ ವರ್ಕ್ ಆಗಿಲ್ಲ ಅಂದ್ರೂ ಪಾಸಿಟಿವ್ ಪ್ರೆಷರ್ ಡೈರೆಕ್ಟ್ ಹಾಟ್ ವೆಲ್ಗೆ ಹೋಗಬಾರ್ದು, ಯಾಕಂದ್ರೆ ಇಲ್ಲೆಲ್ಲ ವ್ಯಾಕ್ಯೂಮ್ ಏರಿಯಾ ಇರುತ್ತೆ. ಸೊ ಈ ಕಂಡೆನ್ಸೇಟ್ ವಾಟರ್ ಬಂದತಕ್ಕಂಥದ್ದು ಈ ಯು ಲೂಪ್ ಅಲ್ಲಿ ಯಾವಾಗ್ಲೂ ಸ್ಟೋರ್ ಆಗಿರುತ್ತಲ್ಲ. ಸೊ ನಾವು ಇನ್ ಕೇಸ್ ಪಾಸಿಟಿವ್ ಪ್ರೆಷರ್ ಬಂತೆ ಅಂದ್ರೂ ಇಲ್ಲೇನು ಎಲ್ಲ ಎಂಟಿ ಸ್ಪೇಸ್ ಇದ್ರೂ ಈ ಯು ಲೂಪ್ ಅಲ್ಲಿ ಕಂಡೆನ್ಸೇಟ್ ವಾಟರ್ ಸ್ಟೋರ್ ಆಗಿರುತ್ತೆ. ಸೊ ಈ ಪಾಸಿಟಿವ್ ಪ್ರೆಷರ್ ಬಂದ್ಬಿಟ್ಟು ಈ ವಾಟರ್ ಸ್ಟೋರ್ ಆಗಿರುತ್ತಲ್ಲ, ಇದ್ರ ಮೂಲಕ ಹೋಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಯು ಲೂಪ್ ಕೊಡ್ತೀವಿ, ಇದೊಂದು ಮಸ್ಟ್ ಇಂಪಾರ್ಟೆಂಟ್. ಸೊ ಆ ಕಂಡೆನ್ಸೇಟ್ ವಾಟರ್ ಬಂದ್ಬಿಟ್ಟು ಹಾಟ್ ವೆಲ್ ಕೊಡ್ತೀವಿ. ಅಂಡ್ ಇಲ್ಲಿ ಕಂಡೆನ್ಸೇಟ್ ನಾನ್ ಕಂಡೆನ್ಸೇಟ್ ಗ್ಯಾಸಸ್ ಏನ್ ರಿಮೈನಿಂಗ್ ಇರುತ್ತಲ್ಲ, ಅದು ಬಂದ್ಬಿಟ್ಟು ನಮ್ಗೆ ಇಲ್ಲಿ ಗ್ಲಾಸ್ ಸ್ಟೀಮ್ ಬ್ಲೋಯರ್ ಅಂತ ಇರುತ್ತೆ. ಬ್ಲೋಯರ್ 1 and 2 ಬ್ಲೋಯರ್, ಆ ಬ್ಲೋಯರ್ ಮೂಲಕ ಆ ನಾನ್ ಕಂಡೆನ್ಸೇಟ್ ವೇಪರ್ಸ್ ಅಟ್ಮಾಸ್ಫಿಯರ್ಗೆ ಕಳಿಸ್ತೀವಿ. ಸೊ ಇನ್ ಕೇಸ್ ನಾವು ಗ್ಲಾಸ್ ಸ್ಟೀಮ್ ಬ್ಲೋಯರ್ ವರ್ಕ್ ಆಗಿಲ್ಲ ಅಂತಂದ್ರೆ ಕಂಡೆನ್ಸೇಟ್ ವಾಟರ್ನ ಔಟ್ ಸೈಡ್ ಬೈಪಾಸ್ ತಗೊಂಡು ಬೈಪಾಸ್ ಮೂಲಕನು ಕಳಿಸ್ಬೋದು. ಸೊ ಈ ತರ ಒಂದು ಗ್ಲಾಸ್ ಸ್ಟೀಮ್ ವೆಂಟ್ ಕಂಡೆನ್ಸರ್. ಇದು ಮೇನ್ ಪರ್ಪಸ್ ಬಂದ್ಬಿಟ್ಟು ಗ್ಲಾಸ್ ಸ್ಟೀಮ್ ಯಾಕೆ ಕೊಡ್ತೀವಿ ಅಂತಂದ್ರೆ ಮೇನು ಟರ್ಬೈನ್ ಫ್ರಂಟ್ ಸೀಲಿಂಗ್ ಅಲ್ಲಿ ಹೈ ಪ್ರೆಷರ್ ಇರೋ ಕಾರಣ ಸ್ಟೀಮ್ ಲೀಕೇಜ್ ನ ಅವಾಯ್ಡ್ ಮಾಡೋದಕ್ಕೆ. ಅಂಡ್ ಟರ್ಬೈನ್ ರೇರ್ ಸೈಡ್ ಬಂದ್ಬಿಟ್ಟು ಲೋ ಟೆಂಪರೇಚರ್ ಇರುತ್ತಲ್ಲ, ಲೋ ಪ್ರೆಷರ್ ಇಂದ ಅಟ್ಮಾಸ್ಫಿಯರ್ ಏರ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಾಸ್ಟ್ ಅಲ್ಲಿ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಗ್ಲಾಸ್ ಸ್ಟೀಮ್ ಕೊಟ್ಬಿಟ್ಟು ಆ ಗ್ಲಾಂಡ್ ಪ್ಯಾಕಿಂಗ್ ಅಲ್ಲಿ ಸ್ಟೀಮ್ ನ ಸೀಲಿಂಗ್ ಮಾಡ್ತೀವಿ. ಸೊ ಈ ತರ ಒಂದು ಮಾಡೋದ್ರಿಂದ ನಮ್ಗೆ ವ್ಯಾಕ್ಯೂಮ್ ಡ್ರಾಪ್ ಆಗದೆ ಇರೋ ತರ ಅವಾಯ್ಡ್ ಮಾಡ್ಬೋದು. ಸೊ ಇದು ಒಂದು ಗ್ಲಾಸ್ ಸ್ಟೀಮ್ ವೆಂಟ್ ಕಂಡೆನ್ಸರ್ ವರ್ಕಿಂಗ್ ಫಂಕ್ಷನ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.